ಹೇಳದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ, ನುಡಿದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕಂತಂದ್ರೆ ವಿರೋಧ ಪಕ್ಷದವರು ಅವರು ಬೇರೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದರಿಂದ ನಾನು ಮಾತಾಡಕ್ ಹೋಗಲ್ಲ. ಆಮೇಲೆ ನೀವು ನಿಮ್ಮ ಚೇಂಬರ್ನಲ್ಲಿ ಏನು ಕರೆದಿದ್ರಿ ಅದರಂತೆ ಮಾತಾಡ್ತೀನಿ ನಾನು. ಮಾನ್ಯ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದಕ್ಕೆ ಒಂದು ಕಾಯ್ದೆ ಮಾಡಿದ್ರು. ಇದನ್ನ ಮಾಡಿ ಬಹಳ ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ ಆಗ ಮನಮೋಹನ್ ಸಿಂಗ್ರವರು ಕಾಂಗ್ರೆಸ್ ಸರ್ಕಾರ ಇತ್ತು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. UPA ಸರ್ಕಾರ 2005ರಲ್ಲಿ ಮುನಿಯಪ್ಪನವರು ಮಂತ್ರಿ ಆಗಿದ್ರು ಅಂತ ಅನ್ಸುತ್ತೆ. 5ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಮಾಡಿದಂಥ ಕಾಯ್ದೆ 20 ವರ್ಷಗಳಿಂದಲೂ ಕೂಡ ಇತ್ತು. ಈಗ ಇದ್ದಕ್ಕಿದ್ದಾಗಲೇ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾಯಿಸಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತಕ್ಕಂಥ ಕಾಯ್ದೆಯನ್ನು ತಂದಿದ್ದಾರೆ. ಅದನ್ನು ರಿಪೀಲ್ ಮಾಡಿದ್ರು, ರದ್ದು ಮಾಡಿದ್ರು, ಹೊಸ ಕಾಯ್ದೆಯನ್ನು ತಗೊಬಂದ್ರು. ಮನ್ರೇಗಾ ಪ್ರಕಾರ ಈ ದೇಶದಲ್ಲಿ 12.16 ಕೋಟಿ ಜನ ಹಳ್ಳಿಗಾಡಿನ ಜನ. ಇದು ಬರೀ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ಹಳ್ಳಿಗಾಡಿನ ಜನ ಮಹಿಳೆಯರು, ದಲಿತರು, ಹಿಂದುಳಿದವರು ಮತ್ತೆ ಸಣ್ಣ ರೈತರು, ಜೊತೆಗೆ ಆದಿವಾಸಿ ಜನ, ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ವರ್ಷದಲ್ಲಿ 100 ದಿನಗಳ ಕಾಲ ಅವರು ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡಬೇಕು. ಅಂದ್ರೆ ಈಗ ನಾನು ನಮ್ಮ ಪಂಚಾಯತಿನಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ಅರ್ಜಿ ಹಾಕಿದ್ರೆ ಕೆಲಸ ಕೊಡಲೇಬೇಕು. ಒಂದು ವೇಳೆ ಕೆಲಸ ಕೊಡದೆ ಹೋದ್ರೆ ಕೂಲಿನಾರು ಕೊಡಬೇಕು. ನನಗೆ ಒಂದು ವರ್ಷದಲ್ಲಿ ಯಾವ ಕಾಲದಲ್ಲಾದ್ರೂ ಕೊಡಬಹುದಾಗಿತ್ತು. ಮತ್ತೆ ಏನ್ ಮಾಡ್ತಾ ಇದ್ರು ಹೆಣ್ಮಕ್ಳು ಅಂತಂದ್ರೆ, ವಿಶೇಷವಾಗಿ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದದ್ದು. 53.61% ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಸುಮಾರು 28% ದಲಿತರು ಕೆಲಸ ಮಾಡ್ತಾ ಇದ್ರು. 28%, 17% ಪರಿಶಿಷ್ಟ ಜಾತಿ, ಇನ್ನು 7% ಅಲ್ಲ 11% ಪರಿಶಿಷ್ಟ ವರ್ಗ. ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ವರ್ಗ 11%, ಒಟ್ಟು ಸೇರಿ 28% ದಲಿತರು ಕೆಲಸ ಮಾಡ್ತಾ ಇದ್ರು. 53% ಮಹಿಳೆಯರು ಕೆಲಸ ಮಾಡ್ತಿದ್ರು. 12.16 ಕೋಟಿನಲ್ಲಿ 53% ಮಹಿಳೆಯರೇ ಇದ್ರು.
ಇವರೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಸೇರಿದಂಥವ್ರು, ಎಲ್ಲ ವರ್ಗದ ಜನ ಇದ್ದರು ಇಲ್ಲಿ. ಅವ್ರಿಗೆ ಈಗ ಕೆಲಸ ಇಲ್ಲದಾಗಿದೆ. ಅವರೆಲ್ಲರೂ ಏನು ಮಾಡ್ತಾ ಇದ್ರು, ಕೆಲಸ ಈ ಮನ್ರೇಗಾ ಬರೋಕ್ಕೂ ಮುಂಚಿತವಾಗಿ ವಲಸೆ ಹೋಗ್ತಾ ಇದ್ರು ಕೆಲಸಕ್ಕೋಸ್ಕರ ಹುಡಿಕೊಂಡು. ಯಾಕಂದ್ರೆ ಹಳ್ಳಿಗಾಡಿನಲ್ಲಿ, ನಾನು ಹಳ್ಳಿಯಿಂದ ಬಂದವನು, ಹಳ್ಳಿಗಾಡಿನಲ್ಲಿ ಎಲ್ಲ ಕಾಲದಲ್ಲೂ ಕೆಲಸ ಸಿಕ್ಕಲ್ಲ, ಕೂಲಿ ಸಿಕ್ಕಲ್ಲ. ಎಲ್ಲ ಕಾಲದಲ್ಲೂ ಕೂಲಿ ಸಿಕ್ಕಲ್ಲ, ಕೆಲವು ಕಾಲದಲ್ಲಿ ಮಾತ್ರ ಕೂಲಿ ಸಿಗುತ್ತೆ. ಇವರು ಕೂಲಿ ಬೇಕು ಅಂತಂದಾಗ ಕೊಡಬೇಕು. ಅದಕ್ಕೆ ನಾವು ಈ ಮನ್ರೇಗಾ ಅಡಿನಲ್ಲಿ ಡಿಮ್ಯಾಂಡ್ ಬೇಸ್ಡ್ ಗ್ಯಾರಂಟಿ ಇದ್ದದು. ಇದು ಮನಮೋಹನ್ ಸಿಂಗ್ ರವರು ಇದೊಂದನ್ನೇ ಮಾಡಲಿಲ್ಲ ಕಾಯ್ದೆಯನ್ನ. ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಫಾರೆಸ್ಟ್ ರೈಟ್ಸ್ ಆಕ್ಟ್, ಇಷ್ಟನ್ನೆಲ್ಲ ಕೂಡ ಮಾಡಿದ್ರು. ಇಷ್ಟು ಮಾಡಿ ಇವೆಲ್ಲವೂ ಕೂಡ ಯಾವ ಜನರು ಸಮಾಜದಲ್ಲಿ ಬಡತನ ಇದೆ, ಮಧ್ಯಮ ವರ್ಗದವರು ಇದ್ದಾರೆ, ಕೆಳ ಮಧ್ಯಮ ವರ್ಗದವರು ಇದ್ದಾರೆ, ಆ ಜನರಿಗೆ ಕೊಡ್ತಾ ಇದ್ದಂಥ ಕೆಲಸ. ಇವರೆಲ್ಲರೂ ಕೂಡ ಬಡವರು. ಈ ಮೂಲಕ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವ್ರೇನ್ ಮಾಡ್ತಾ ಇದ್ರು, ಪಾಪ ಶಾಲೆಗಳ ಪಕ್ಕದಲ್ಲಿ ಶಾಲೆಗಳಿಗೆಲ್ಲ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೆಲಸಕ್ಕೆ ಹೋಯ್ತಿದ್ರು ಕೂಲಿ ಮಾಡಕ್ಕೆ.